ಎವ್ರಿವನ್, ನನ್ನ ಹತ್ರ ಇವತ್ತಿದೆ RTX 300. 1 ವೀಕ್ ಓಲ್ಡರ್ ಗಾಡಿ, 1 or 2 ವೀಕ್ ಓಲ್ಡ್ ಆಗಿದೆ ಗಾಡಿ ಅಷ್ಟೇ. ಅಷ್ಟು ಹೊಸ ಗಾಡಿ. ಜಸ್ಟ್ 600 ಕಿಲೋಮೀಟರ್ ರೈಡ್ ಆಗಿರೋ ಗಾಡಿ ಇದು. ಇದೇನು ನಿಮಗೆ ಡೀಟೇಲ್ ರಿವ್ಯೂ ಅಲ್ಲ, ಜಸ್ಟ್ ಇದೊಂದು ರೈಡ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗಿನ ಎಲ್ಲ ಗಾಡಿಲೂ ಟೆಕ್ ಯಾವ ಥರ ಲೋಡ್ ಮಾಡಿದ್ದಾರೆ ಅಂದರೆ, ಈ ಗಾಡಿಲೂ ಕ್ವಿಕ್ ಶಿಫ್ಟರ್ ಇದೆ, ಆಟೋ ಬ್ಲಿಪ್ಪರ್ ಇದೆ. ಮುಂಚೆ ತುಂಬ ಕಮ್ಮಿ ಬೈಕ್ಸಲ್ಲಿ ಈ ಕ್ವಿಕ್ ಶಿಫ್ಟರು, ಆಟೋ ಬ್ಲಿಪ್ಪರು ಅದೆಲ್ಲ ಬರ್ತಾಯಿತ್ತು. ಇವಾಗ ಎಲ್ಲ ಗಾಡಿಲೂ ಕೊಡ್ತಾಯಿದ್ದಾರೆ, ಆಲ್ಮೋಸ್ಟ್ ಆಲ್ 350cc ಮೇಲ್ಗಡೆ ಎಲ್ಲ ಬೈಕ್ಸಲ್ಲೂ ಕೊಡ್ತಾಯಿದ್ದಾರೆ. ನೋಡಿ ಇದ್ರದ್ದು ಕೂಡ ಎಷ್ಟು ಸೀಮ್ಲೆಸ್ ಆಗಿ ವರ್ಕ್ ಆಗ್ತಾ ಇದೆ ಅಂತ. ಅಪ್ ಶಿಫ್ಟ್, ಈವನ್ ಇನ್ ಡೌನ್ ಶಿಫ್ಟ್ ಕೂಡ. ಇದರ ಫೀಚರ್ಸ್, ಪವರ್ ಆ್ಯಂಡ್ ಈ ಇಂಜಿನ್ ಸ್ಪೆಕ್ ಏನಿದೆ, ಆಮೇಲೆ ಓವರ್ ಆಲ್ ಗಾಡಿ ಬಗ್ಗೆ ನೀವು ಆಲ್ರೆಡಿ ಅದು ಇದು ರಿವ್ಯೂಸಲ್ಲಿ ನೋಡಿರ್ತೀರ. ಜಸ್ಟ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ರೈಡ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ, ಅಥವಾ ನಾನೇನು ನನ್ನ ADV ಇದೆಯೋ ಅದಕ್ಕೆ ಇದಕ್ಕೆ ಕಂಪ್ಯಾರಿಸನ್ ಥರ ನೋಡೋದಾದರೆ ಅದ್ರ ರೈಡೇಬಿಲಿಟಿ ಯಾವ ಥರ ಇದೆ. CC ಬಗ್ಗೆ ನಾನು ಕಂಪ್ಯಾರಿಸನ್ ಮಾಡಲ್ಲ, ಬಟ್ ರೈಡ್ ಕಂಫರ್ಟ್ ಆಮೇಲೆ ಇದರ ಫೀಚರ್ಸ್ ಅದ್ರ ಬಗ್ಗೆ ನೋಡೋಣ. ಇಂಜಿನ್ ಬಗ್ಗೆ ನಾವು ಏನಕ್ಕೆ ನೋಡೋಕ್ಕಾಗಲ್ಲ ಅಂತಂದರೆ, ಬೋತ್ ಆರ್ ಲೈಕ್ ಇನ್ನು ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್. ಅದು ನಂದು ಬಂದು BS6 ಅಂದರೆ ಲೈಕ್ ನಿಮ್ಗೆ ಗೊತ್ತಿರೋ ಥರನೇ ಓಲ್ಡ್ 390 ಇಂಜಿನ್. ಅದು ನಾಟ್ ಲೈಕ್ ನ್ಯೂ ಲೇಟೆಸ್ಟ್. ಅದೇ ಲೇಟೆಸ್ಟ್ ಇವಾಗ ಏನು ನಡೀತಾ ಇದೆಯಲ್ವಾ LC4C, ಆ ಇಂಜಿನ್ ಕೂಡ ಅಲ್ಲ ಅದರದ್ದು. ಕ್ವಿಕ್ ಶಿಫ್ಟರ್ ಅಂತೂ ಇದರಲ್ಲಿ ಸೂಪರಾಗಿ ವರ್ಕ್ ಆಗ್ತಾ ಇದೆ. ಆ್ಯಂಡ್ ಇಂಜಿನ್ನು ಇದು TVS ಅವರು BMW ಜೊತೆ ಕೊಲ್ಯಾಬ್ ಆಗಿ ಮಾಡಿರೋದು. ಇಂಜಿನ್ ಒಳ್ಳೆ ಸ್ಮೂತಾಗಿದೆ, ಇಂಜಿನ್ ರೆಸ್ಪಾನ್ಸ್. ಹಾಂ, ಯಾವುದ್ರದ್ದು? ಅದರದ್ದು ಪವರ್ ಕೇಳವ. ಸೊ ಅವನೇ ಓನರು, ನನ್ನ ಬೈಕ್ ಹೊಡಿತಾ ಇದ್ದಾನೆ. ಅವನು ಈ ಬೈಕ್ ಹೊಡೆದವನಿಗೆ ಆ ಬೈಕು ಆಬ್ವಿಯಸ್ಲಿ ಪವರ್ ಜಾಸ್ತಿನೇ ಅದು. ಆ್ಯಂಡ್ ಇದ್ರ ಪವರ್ ಬ್ಯಾಂಡ್ ಬೇರೆ ಥರ ಇರುತ್ತೆ, ಅದ್ರ ಪವರ್ ಬ್ಯಾಂಡ್ ಬೇರೆ ಥರನೇ ಇರುತ್ತೆ. ಈ ಬೈಕಲ್ಲೂ ಕ್ರೂಸ್ ಕಂಟ್ರೋಲ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ಆಮೇಲೆ ಹಜಾರ್ಡ್ ಬಟನ್ ಇದೆ. ಯು ನೇಮ್ ಇಟ್, ದಿಸ್ ಬೈಕ್ ಹ್ಯಾಸ್ ಇಟ್ ಆಲ್ರೆಡಿ. ಸಸ್ಪೆನ್ಷನ್ ಕಂಫರ್ಟ್ ಇಸ್ ನೆಕ್ಸ್ಟ್ ಲೆವೆಲ್ ಇದೆ. ರಿಯಲಿ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ ಈ ಗಾಡಿದು. ಈ ಹಳ್ಳ ದಿಣ್ಣೆ ರೋಡಮ್ಸು ಎಲ್ಲ ಯಾವುದು ಫೀಲೇ ಆಗ್ತಾಯಿಲ್ಲ ಅಷ್ಟು ಸ್ಮೂತಾಗಿದೆ ಸಸ್ಪೆನ್ಷನ್ನು. ಇದು ಕಾರ್ನರಿಂಗಲ್ಲಿ ಬಂಪ್ಸು ಅದು ಇದು ಎಲ್ಲ ಬಂತು ಅಂದರೆ ಅದು ಇನ್ನು ಯಾವ ಥರ ರೆಸ್ಪಾಂಡ್ ಆಗುತ್ತೆ ನನಗೂ ಗೊತ್ತಿಲ್ಲ. ಆ್ಯಂಡ್ ಇದರಲ್ಲಿ GoPro ಕೂಡ ಕನೆಕ್ಟ್ ಮಾಡ್ಬೋದು ಡ್ಯಾಶ್ಗೆ, ಅಷ್ಟು ಆಪ್ಷನ್ ಇದೆ. ಆ್ಯಂಡ್ ರೈಡಿಂಗ್ ಮೂಡ್ಸ್ ಇದೆ. ನೋಡಿ ರೈಡ್ ಮೂಡ್ಸ್ಗೆ ಹೋದರೆ ಅರ್ಬನ್ನು, ರೇನು, ಟೂರು, ರ್ಯಾಲಿ, ಇಷ್ಟು ರೈಡಿಂಗ್ ಮೂಡ್ಸ್ ಇದೆ. ಆ್ಯಂಡ್ ಮತ್ತೊಂದೇನು ಅಂದರೆ, ಇದರಲ್ಲಿ ಇಲ್ಲಿ ಕೆಳಗಡೆ ಬಂದರೆ ಲ್ಯಾಂಪ್ ಕಂಟ್ರೋಲ್ ಅಂತ ಒಂದಿದೆ. ಅದಕ್ಕೆ ಹೋದರೆ ಹೆಡ್ಲೈಟ್ ಮೂಡ್ ಅಂತ ಇದೆ. ಅದನ್ನು ಆಟೋಮ್ಯಾಟಿಕ್ ಆ್ಯಸ್ ಪರ್ ಓನ್ ಯುವರ್ ಟೇಸ್ಟ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಆ್ಯಂಡ್ ಹೆಡ್ಲೈಟ್ ಇಂಟೆನ್ಸಿಟಿ ಅದನ್ನೂ ಅಡ್ಜಸ್ಟ್ ಮಾಡ್ಬೋದು ಇದರಲ್ಲಿ.
ತುಂಬ ಫೀಚರ್ಸ್ ಇದೆ ಇದರಲ್ಲಿ. ಇದಿನ್ನು ಹೊಸ ಗಾಡಿ ಆಗಿರೋದ್ರಿಂದ ನಾವು ಅಷ್ಟೇನು ಪುಲ್ ಮಾಡೋದು ಬೇಡ ಇದನ್ನ. ಇನ್ನು ಫಸ್ಟ್ ಸರ್ವಿಸ್ ಆಗಿಲ್ಲವಂತೆ, ರೆಕಾರ್ಡ್ ಆಗ್ತಾ ಇದೆ. ಈ ಬೈಕ್ ಎಲ್ಲ ಏನು ಅಂದರೆ ನನ್ನ ಬೈಕ್ ಥರ ಅಲ್ಲ ಇದು. ಏನಕ್ಕೆ ಅಂದರೆ ಇದರಲ್ಲಿ ಟ್ಯಾಂಕ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಟ್ಯಾಂಕ್ ಅಷ್ಟು ದೊಡ್ಡ ಇರೋದ್ರಿಂದ ಕಾರ್ನರ್ ಅಂದರೆ ಗಾಡಿ ಲೀನ್ ಮಾಡೋದಕ್ಕೆ ಟಾಪ್ ತುಂಬ ಹೆವಿ ಅನಿಸುತ್ತೆ. ಸೊ ನಿಮಗೆ ನನಗೇನಷ್ಟು ಕಾನ್ಫಿಡೆನ್ಸ್ ಫೀಲ್ ಆಗಿಲ್ಲ, ಗೊತ್ತಿಲ್ಲ, ನೋಡಬೇಕು ಇನ್ನು ಫ್ಯೂಚರ್ ಡೇಸಲ್ಲಿ ಇದ್ರದ್ದು ಸರ್ವಿಸ್ ಎಲ್ಲ ಆದ ತಕ್ಷಣ ಇದು ಈ ಗಾಡಿ ಯೂಸ್ ಟು ಆಗ್ತಾ ಹೋದಂಗೆ ಮೇ ಬಿ ಆ ಥರ ಕಾರ್ನರ್ಸ್ ಎಲ್ಲ ಕಾನ್ಫಿಡೆಂಟಾಗಿ ತೊಗೋಬೋದು ಅನಿಸುತ್ತೆ. ಈ ಗಾಡಿದು DRL ನೋಡ್ಬೇಕು ನೀವು, ಸೈಕಾಗಿದೆ ಗುರು. ಹಿಂದ್ಗಡೆ ಇವಾಗ ನನ್ನ ಬೈಕಲ್ಲಿ ಹೋಗ್ತಿರುವಾಗ ಈ ಬೈಕ್ ಹಿಂದ್ಗಡೆ ಪಾಸ್ ಆದಾಗ ಹಿಂದ್ಗಡೆ ಬರ್ತಿರ್ಬೇಕಾದ್ರೆ ಮಿರರಲ್ಲಿ ನೋಡಿದಾಗ ಎಷ್ಟು ಸೈಕಾಗಿ ಕಾಣಿಸ್ತಾ ಇತ್ತು ಗೊತ್ತಾ, ಅಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು. ಹೈ ಸ್ಪೀಡ್ ಅಲರ್ಟಾ? ಓ, ಇದು 80ಗೆ ಕರೆಕ್ಟಾಗಿ ಲಿಮಿಟ್ ಇದೆ, ಫಸ್ಟ್ ಸರ್ವಿಸ್ ಆಗಿಲ್ಲಲ್ವಾ, ಅದಕ್ಕೆ 80 ಮೇಲೆ ಹೋದರೆ ಹೈ ಸ್ಪೀಡ್ ಅಲರ್ಟ್ ಅಂತ ಕೊಡ್ತಾ ಇದೆ. ಓ ಮೈ ಗಾಡ್, ನೈಸ್. ಸೊ ಓವರಾಲ್ ಈ ಬೈಕ್ಗೆ ನನ್ನ ಕಡೆಯಿಂದ ಥಮ್ಸ್ ಅಪ್. ಒಳ್ಳೆ ಕಂಫರ್ಟ್ ಇದೆ ಗಾಡಿ, ಇಂಜಿನ್ ಸ್ಮೂತ್ ಇದೆ, ಏನೋ ಒಂಥರ ಥ್ರಾಟಲ್ ಬಿಟ್ಟ ತಕ್ಷಣ ಏನೋ ಒಂಥರ ಥಂಪ್ ಇದೆ ಒಳ್ಳೆ. ಹೊಸ ಇಂಜಿನ್ ಆಗಿರೋದ್ರಿಂದ ಇಂಜಿನ್ ಯಾವ ಥರ ಬರುತ್ತೆ, ಲಾಂಗ್ ಲೈಫ್ ಎಷ್ಟು ಬರುತ್ತೆ ಅದೆಲ್ಲ ಇನ್ನೂ ನೋಡಬೇಕು. ಇದನ್ನೆಲ್ಲ ಯಾರು ಅಷ್ಟೆಲ್ಲ ಇನ್ನೂ ಡ್ರೈವ್ ಮಾಡಿಲ್ಲ. ಗಾಡಿ ಕಾಕ್ಪಿಟ್ಟು ಇದೇನು ಸೆಕ್ಷನ್ ಇದೆ ಸಾಕಾದ ಬಲ್ಕಿಯಾಗಿದೆ, ಒಳ್ಳೆ ನೀಟ್. ಸೊ ಇದಿಷ್ಟು ಈ ಅಪಾಚೆ RTX 300 ಬಗ್ಗೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ವಾಚಿಂಗ್. Until then, signing off. Bye-bye.